ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2026-27ನೇ ಸಾಲಿಗಾಗಿ ನಡೆಯುವಂತಹ ಇಲ್ಲಿ 6ನೇ ತರಗತಿಯ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆ ಹಾಗೂ ಇಲ್ಲಿ ಇತರೆ ಅಂದರೆ ಇಲ್ಲಿ ಆದರ್ಶ ವಿದ್ಯಾಲಯ ಆಗಿರಬಹುದು ಮತ್ತು ಮೈನಾರಿಟಿ ಮೊರಾರ್ಜಿ ಪ್ರವೇಶ ಪರೀಕ್ಷೆಗೆ ಸಂಬಂಧಿಸಿದ ಕನ್ನಡ ವಿಷಯದ ಮೇಲೆ ಕೇಳುವಂತಹ ಪ್ರಶ್ನೆಗಳ ಕುರಿತಾಗಿ ನಾನು ಇಲ್ಲಿ ಯೂಟ್ಯೂಬ್ನಲ್ಲಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇನ್ನು ತಾವುಗಳು ನಮ್ಮ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ತಮ್ಮೊಂದಿಗೆ ಇಲ್ಲಿ ವಿಭಕ್ತಿ ಪ್ರತ್ಯಯಗಳ ಕುರಿತು ತಮಗೆ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಮೊದಲನೇದಾಗಿ ಇಲ್ಲಿ ವಿಭಕ್ತಿ ಪ್ರತ್ಯಯಗಳು ಅಂದರೆ ಏನು ಮತ್ತು ಇಲ್ಲಿ ವಿಭಕ್ತಿ ಪ್ರತ್ಯಯಗಳು ಯಾವ್ಯಾವ ಬರ್ತಾವು ಹಾಗೂ ಇಲ್ಲಿ ವಿವಿಧ ಎಕ್ಸಾಮ್ಗಳಲ್ಲಿ ಕೇಳಿರುವಂತಹ ವಿಭಕ್ತಿ ಪ್ರತ್ಯಯಗಳ ಮೇಲಿನ ಪ್ರಶ್ನೆಗಳು ಯಾವುವು ಅಂತ ತಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಇಲ್ಲಿ ನೋಡ್ಬೋದು, ಮೊದಲನೇದಾಗಿ ವಿಭಕ್ತಿ ಪ್ರತ್ಯಯಗಳ ಪರಿಚಯವನ್ನು ತಮಗೆ ಮಾಡಿಕೊಡ್ತಾ ಇದ್ದೀನಿ. ಮೊದಲು ಇಲ್ಲಿ ಪ್ರತ್ಯಯಗಳು ನಾಮ ಪ್ರಕೃತಿಗೆ ನಿರ್ದಿಷ್ಟ ಅರ್ಥ ಬರುವಂತೆ ಮಾಡುತ್ತವೆ. ಇಲ್ಲಿ ನಾಮ ಪ್ರಕೃತಿ ಅಂದರೆ ಅದು ಒಂದು ಮೂಲ ಪದ ಆಗಿರುತ್ತದೆ. ಪ್ರತ್ಯಯಗಳನ್ನು ಸ್ವತಂತ್ರವಾಗಿ ಬಳಸಲು ಬರುವುದಿಲ್ಲ, ಹಾಗೆ ಬಳಸಿದರೆ ಅದಕ್ಕೆ ಅರ್ಥ ಕೂಡ ಇರುವುದಿಲ್ಲ. ಅದಕ್ಕೆ ನೆಕ್ಸ್ಟ್ ಉದಾಹರಣೆಯನ್ನು ತಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ವಾಕ್ಯ ರಚನೆಯ ಸಂದರ್ಭದಲ್ಲಿ ನಾಮ ಪ್ರಕೃತಿಗಳು ಪಡೆಯಬೇಕಾದ ಅರ್ಥ ವಿಶೇಷಗಳನ್ನು ತಂದುಕೊಡಲು ಸಹಾಯ ಮಾಡುವ ಕಾರಕಗಳೇ ಪ್ರತ್ಯಯಗಳು ಆಗಿರುತ್ತವೆ. ಅಂದರೆ ನಾಮ ಪ್ರಕೃತಿಗಳು ಪಡೆಯಬೇಕಾದ ಅರ್ಥ ವಿಶೇಷಗಳನ್ನು ತಂದುಕೊಡ್ಲಿಕ್ಕೆ ಇವುಗಳನ್ನು ನಾವು ವಿಭಕ್ತಿ ಪ್ರತ್ಯಯವಂತ ಕೂಡ ಕರೆಯಲಾಗುತ್ತದೆ. ಉದಾಹರಣೆ ನೋಡ್ತಾ ಹೋಗ್ಬೋದು ತಾವು ಕೂಡ. ಇಲ್ಲಿ ಮನೆ ಎಂಬುದು ನಾಮಪದದ ಮೂಲ ರೂಪ. ಇದೊಂದು ನಾಮಪದ ಆಗಿರುತ್ತದೆ, ಇದೊಂದು ಮೂಲ ರೂಪ. ಇದನ್ನು ನಾವು ನಾಮ ಪ್ರಕೃತಿ ಅಂತ ಕೂಡ ಕರಿತೀವಿ. ಈ ನಾಮ ಪ್ರಕೃತಿಗೆ ಪ್ರತ್ಯಯಗಳು ಸೇರಿದಾಗ ಪದ ಆಗುತ್ತದೆ. ಇಲ್ಲಿ ನೋಡ್ಬೋದು, ಎಕ್ಸಾಂಪಲ್ಸ್ ತಮ್ಮ ತಿಳಿಸ್ತೀನಿ. ಇಲ್ಲಿ ಪ್ರತ್ಯಯಗಳು ಯಾವ್ಯಾವು ಅಂತ ಮನೆ ಪ್ಲಸ್ ಊ ಅಂತ ಇದೆ ನೋಡಿ. ಈ ಮನೆ ಎನ್ನುವಂತಹ ಪದಕ್ಕೆ ಊ ಸೇರಿದಾಗ ಮನೆಯು ಆಗುತ್ತದೆ. ನೋಡ್ಬೋದು, ಮನೆ ಪ್ಲಸ್ ಊ ಮನೆಯು, ಮನೆ ಪ್ಲಸ್ ಅಲ್ಲಿ ಮನೆಯಲ್ಲಿ. ನಾನು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಪದಗಳನ್ನು ಬಿಡಿಸಿ ಬರೆಯುವುದು ಹೇಗೆ ಅಂತ ತಿಳಿಸ್ಕೊಟ್ಟಿದ್ದೆ. ಅಲ್ಲೆಲ್ಲವೂ ಕೂಡ ಈ ರೀತಿ ಪ್ರತ್ಯಯಗಳು ಬರ್ತವೆ. ಅಂದರೆ ನಾಮ ಪ್ರಕೃತಿಗೆ ಪ್ರತ್ಯಯಗಳು ಸೇರಿದಾಗ ಅದೊಂದು ಪದ ಆಗುತ್ತೆ. ಇಲ್ಲಿ ನೋಡ್ಬೋದು. ಹಾಗಾದ್ರೆ ವಿಭಕ್ತಿ ಪ್ರತ್ಯಯಗಳು ಯಾವಂತ ನೋಡೋಣ. ಇಲ್ಲಿ ಮೊದಲನೇದಾಗಿ ಪ್ರಥಮ ಊ, ದ್ವಿತೀಯ ಅಣ್ಣು, ತೃತೀಯ ಇಂದ, ಚತುರ್ಥಿ ಗೆ ಇಗೆ ಕೆ, ಪಂಚಮಿ ದಶೆಯಿಂದ, ಷಷ್ಠಿ ಅ, ಸಪ್ತಮಿ ಅಲ್ಲಿ. ಈ ರೀತಿಯಾಗಿ 7 ವಿಭಕ್ತಿ ಪ್ರತ್ಯಯಗಳಿವೆ. ಇನ್ನೊಂದು ಬರುತ್ತೆ ಸಂಬೋಧನಾ ಅಂತ ಬರುತ್ತೆ. ಎ ಈರ ಅನ್ನುವಂತಹ ಒಂದು ವಿಭಕ್ತಿ ಪ್ರತ್ಯಯ ಇದೆ. ಇಲ್ಲಿ 7 ವಿಭಕ್ತಿ ಪ್ರತ್ಯಯಗಳನ್ನು ಕೊಡಲಾಗಿದೆ. 8ನೇದೊಂದಿದೆ ಇಲ್ಲಿ ಸಂಬೋಧನಾ ಅಂತ ಒಂದು ಬರುತ್ತೆ. ಅಲ್ಲಿ ಎ ಈರ ಎನ್ನುವಂತಹ ವಿಭಕ್ತಿ ಪ್ರತ್ಯಯಗಳು ಕೂಡ ಬರುತ್ತವೆ. ಇವುಗಳು ವಿಭಕ್ತಿ ಆಗಿವೆ, ಇವುಗಳು ಪ್ರತ್ಯಯಗಳಾಗಿವೆ. ಇನ್ನು ಒಂದಿಷ್ಟು ಉದಾಹರಣೆಗಳನ್ನು ತಿಳಿಸ್ಕೊಡ್ತೀನಿ. ಇಲ್ಲಿ ನಾಮ ಪ್ರಕೃತಿಗಳಿಗೆ ವಿಭಕ್ತಿ ಪ್ರತ್ಯಯಗಳನ್ನು ಸೇರಿಸಿದಾಗ ಏನಾಗುತ್ತೆ ಅಂತ ನೋಡೋಣ. ಮೊದಲನೇದಾಗಿ ಇಲ್ಲಿ ನೋಡ್ಬೋದು, ರಾಜ ಎನ್ನುವಂತಹ ಪದ ಇದೆ. ಇದೊಂದು ನಾಮ ಪ್ರಕೃತಿ. ರಾಜ ಎನ್ನುವಂತಹ ಪದ ನಾಮ ಪ್ರಕೃತಿ ಆಗಿದೆ. ಇದಕ್ಕೆ ವಿಭಕ್ತಿ ಪ್ರತ್ಯಯ ಯಾವುದು ಸೇರಿಸಬೇಕು ಅಂದರೆ ಇಲ್ಲಿ ಊ ಸೇರಿಸಿದ್ರೆ ರಾಜನು ಆಗುತ್ತದೆ. ನೋಡ್ಬೋದು, ಇಲ್ಲಿ ನು ಎನ್ನುವಂತಹ ಅಕ್ಷರ ಬಂದಿಲ್ಲ, ಆದರೆ ಆ ಪ್ರತ್ಯಯ ಸೇರಿದ ಕೂಡಲೇ ಅದು ರಾಜನು ಆಗುತ್ತದೆ. ರಾಜ ಪ್ಲಸ್ ಅನ್ನು ರಾಜನನ್ನು. ಈ ರಾಜನ ಜೊತೆಗೆ ಇಲ್ಲಿ ಅನ್ನು ಎನ್ನುವಂತಹ ಪದ ಸೇರಿದರೆ ರಾಜನನ್ನು. ರಾಜ ಇಂದ ರಾಜನಿಂದ, ರಾಜ ಗೆ ಇಗೆ ಕೆ ರಾಜನಿಗೆ ಮತ್ತು ರಾಜನಿಗೆ. ಇಲ್ಲಿ ನೋಡ್ಬೋದು, ಗೆ ಇಗೆ ಕೆ ಅಂತುವ 3 ವಿಭಕ್ತಿ ಪ್ರತ್ಯಯಗಳು ಇಲ್ಲಿ ಬರ್ತವೆ. ನೆಕ್ಸ್ಟು ರಾಜ ದಶೆಯಿಂದ, ರಾಜನ ದಶೆಯಿಂದ, ರಾಜ ಅ ರಾಜನ, ರಾಜ ಅಲ್ಲಿ ರಾಜನಲ್ಲಿ. ಈ ರೀತಿಯಾಗಿರುವಂತಹ ಒಟ್ಟು ಇಲ್ಲಿ 7 ವಿಭಕ್ತಿಗಳು ಮತ್ತು ಅವುಗಳ ಪ್ರತ್ಯಯಗಳನ್ನು ನೀಡಲಾಗಿದೆ. ತಾವುಗಳು ಇಲ್ಲಿ ಸರಿಯಾಗಿ ಗಮನಿಸಬೇಕು. ಒಟ್ಟು 7 ವಿಭಕ್ತಿ ಪ್ರತ್ಯಯಗಳಿಂದ ಈ ರೀತಿ ಉದಾಹರಣೆಗಳನ್ನು ನಾವು ಮಾಡ್ಬೋದು. ಈ ರೀತಿ ಪದಗಳು ಕೂಡ ಅಲ್ಲಿ ಸಿದ್ಧವಾಗ್ತವೆ. ನಾಮ ಪ್ರಕೃತಿಯ ಜೊತೆಗೆ ವಿಭಕ್ತಿ ಪ್ರತ್ಯಯಗಳು ಸೇರಿದಾಗ ಪದವಾಗುತ್ತವೆ. ಇಲ್ಲಿ ಮೂಲ ರೂಪ ಇವೆಲ್ಲ, ನಾಮಪದದ ಮೂಲ ರೂಪ ಇವೆಲ್ಲವೂ ರಾಜ ಅಂತಿದೆಯಲ್ಲ, ಇವು ವಿಭಕ್ತಿ ಪ್ರತ್ಯಯಗಳು. ಇವು ಸೇರಿದರೆ ಮಾತ್ರ ಪದ ಆಗುತ್ತೆ. ಇವು ಸೇರಲೇಬೇಕು, ಇಲ್ಲದೇ ಇದ್ದಲ್ಲಿ ಈ ವಾಕ್ಯ ಅಥವಾ ಪದ ಅಪೂರ್ಣವಾಗುತ್ತದೆ. ಆದ್ದರಿಂದ ಇಲ್ಲಿ ವಿವಿಧ ಎಕ್ಸಾಮ್ಗಳಲ್ಲಿ ಮೊರಾರ್ಜಿ, ನವೋದಯ, ಆದರ್ಶ ವಿದ್ಯಾಲಯಗಳಲ್ಲಿ ಆಗಿರ್ಬೋದು ಅಥವಾ ಇಲ್ಲಿ ಮೈನಾರಿಟಿ ಮೊರಾರ್ಜಿ ಆಗಿರ್ಬೋದು, ಈ ರೀತಿ ಎಲ್ಲ ಎಕ್ಸಾಮ್ಗಳಲ್ಲಿ ಇವುಗಳ ಮೇಲೆ ಒಂದು ಪ್ರಶ್ನೆಯನ್ನು ಕಡ್ಡಾಯವಾಗಿ ಕೇಳಲಾಗುತ್ತದೆ. ಆದ್ದರಿಂದ ತಾವು ನೆನಪಿನಲ್ಲಿ ಇಟ್ಕೊಳ್ಳಿ. ಇಲ್ಲಿ ಮನೆ ಎಂಬುದು ನಾಮಪದದ ಮೂಲ ರೂಪ ಅಂತ ಹೇಳಿದ್ದಾರೆ. ಮನೆ ಪ್ಲಸ್ ಉ ಮನೆಯು, ಮನೆ ಪ್ಲಸ್ ಗೆ ಮನೆಗೆ, ಮನೆ ಪ್ಲಸ್ ಅಲ್ಲಿ ಮನೆಯಲ್ಲಿ. ಈ ರೀತಿಯಾಗಿ ಬರ್ತವೆ. ತಾವು ಸರಿಯಾಗಿ ನೋಡ್ಕೊಳ್ಳಿ.